ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನಂತ ಹೇಳಿದ್ರೆ ಒಂದು ಅಂಕದ ಪ್ರಶ್ನೆನೇ, ಇದು ಪ್ರಿಪ್ರೇಟರಿಯಲ್ಲಿ ಕೇಳಿರುವಂಥ ಪ್ರಶ್ನೆನೇ. ಈ ರೀತಿ ಪ್ರಶ್ನೆಗಳು ಎಕ್ಸಾಮಲ್ಲಿ ಬಂದೇ ಬರೋ ಚಾನ್ಸ್ ಇದೆ. ಈ ರೀತಿ ತ್ರಿಭುಜ ಪಾಠದಲ್ಲಿ ಈ ರೀತಿ ಬರುತ್ತೆ ನೋಡಿ. ಕೊಟ್ಟಿರೋ ಚಿತ್ರದಲ್ಲಿ ABC ಮತ್ತು PQR ಅಂತ ಎರಡು ತ್ರಿಭುಜಗಳನ್ನ ಕೊಟ್ಟಿದ್ದಾರೆ. ಇದರ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡು ಕೋನಗಳು ಸಮ ಆದರೆ, ಎರಡು ತ್ರಿಭುಜದಲ್ಲಿ ಎರಡು ಕೋನಗಳು ಸಮ ಆಗ್ತಿದೆ ಅಂತ ಹೇಳಿದ್ರೆ ಅದರ ಬಾಹುಗಳ ಅನುಪಾತ ಕೂಡ ಸಮ ಆಗಿರುತ್ತೆ ಕೋನ ನಿರ್ಧಾರಕ ಗುಣದ ಪ್ರಕಾರ. ಇಲ್ಲಿ ನಾವು ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ A ಅಂತ ಹೇಳಿದ್ರೆ ಇಲ್ಲಿ ಒಂದು ಚಿಹ್ನೆಗಳನ್ನ ರೀತಿಯಲ್ಲಿ ನಾವು ಸಿಂಪಲಾಗಿ ಟ್ರಿಕ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ A ಅಂತ ಕೊಟ್ಟಿದ್ರೆ ಇಲ್ಲಿ Q ಜಾಗದಲ್ಲಿ ಅವರು ಕೋನವನ್ನು ಬಳಸ್ಕೊಂಡಿದ್ದಾರಲ್ವ, ಈ A ಜಾಗಕ್ಕೆ ನಾವು Qವನ್ನು ಬರ್ಕೊಳ್ಳೋಣ. ಅದೇ ರೀತಿ ಇಲ್ಲಿ Cಯಲ್ಲಿ ಡಬಲ್ ಮಾರ್ಕ್ ಕೊಟ್ಟಿದ್ದಾರಲ್ವ, ಅಂದರೆ ಈ ಕೋನಕ್ಕೆ ಸಮ ಆಗಿದೆ ಅಂತ. C ಕೋನಕ್ಕೆ ಯಾವ ಕೋನ ಸಮ ಆಗಿದೆ? P ಕೋನ ಸಮ ಆಗಿದೆ. ಸೊ ಈ ಎರಡು ಕೋನಗಳು ಸಮ ಆಯಿತು. ಅದಾದಮೇಲೆ ಇಲ್ಲಿ ನಾವು PQ ಮತ್ತು ಉಳ್ಕೊಂಡಿರೋವಂಥ ಹಾರನ್ನು ಇಲ್ಲಿ ಬರ್ಕೊಳ್ಳೋಣ. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಅನುಪಾತಗಳು ಅಂತ ಕೊಟ್ಟಿರೋದ್ರಿಂದ ನೋಡೋಣ. ಇಲ್ಲಿ AB ಇದೆ ಅಲ್ವಾ, AB ಡಿವೈಡೆಡ್ ಬೈ, ನಾನು ಆಲ್ರೆಡಿ ಏನು ಬರೆದಿದ್ದೀನಿ, RQ ಅಥವಾ QR. AB ಅಂತ ಹೇಳಿದ್ರೆ QR ಅಂತ ಈಸಿಯಾಗಿ ಬರಿಬೋದು ಇವಾಗ ನಾವು ಬಾಹುಗಳನ್ನ. ಅದೇ ರೀತಿ ಇಲ್ಲಿ AC ಅಂತ ತಗೊಂಡ್ರೆ ಇಲ್ಲಿ Q ಮತ್ತು P ಆಗುತ್ತೆ, QP ಅಂತ ಆಯಿತು. ಅದೇ ರೀತಿ BC ಅಂತ ತಗೊಂಡ್ರೆ PR ಅಂತ ನಾವು ಈಸಿ